ಸೊ ಎಲ್ಲ ಸಾರ್ವಜನಿಕರಿಗೆ ನನ್ನ ನಮಸ್ಕಾರಗಳು. ಸೊ ಇವತ್ತು ನಾನು ಲೈವ್ ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಶುಭಾ ಕಲ್ಯಾಣ್ ಮೇಡಮ್ ಅವರು, ಮತ್ತು ನಮ್ಮ CEO ಸರ್ ಪ್ರಭು ಅವರು, ಮತ್ತು ಹಾಗೆ ನಮ್ಮ ADC ಅವರು ತಿಪ್ಪೇಸ್ವಾಮಿ ಸರ್ ಅವರು, ಮೊನ್ನೆ ಮತ್ತು ಕಾರ್ಪೊರೇಷನ್ ಕಮಿಷನರ್ ಅವರು, ಸೊ ಎಲ್ಲರೂ ಕೂಡಿ ಎಲ್ಲ 3 ವಿಭಾಗದ ACಗಳು ನಮ್ಮ ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯಲ್ಲಿ ಏನು ನಮ್ಮ DC ಅವರು ಅಧ್ಯಕ್ಷರಿದ್ದಾರೆ, ಒಂದು ಮೊನ್ನೆ ಜಿಲ್ಲಾ ಮಟ್ಟದ ಮೀಟಿಂಗ್ ಮಾಡಿ ತುಮಕೂರು ಜಿಲ್ಲೆಯಲ್ಲಿ ಆಲ್ರೆಡಿ ಇವಾಗ ಬೇಸಿಗೆ ಕಾಲ ಶುರುವಾಗಿರೋದ್ರಿಂದ ಎಸ್ಪೆಷಲಿ ಮಧುಗಿರಿ ಸಬ್ ಡಿವಿಷನ್ನಲ್ಲಿ ಸಿರಾ ಇರ್ಬೋದು, ಪಾವಗಡ, ಮಧುಗಿರಿ ಮತ್ತು ಕೊಟ್ಗೆರೆನಲ್ಲಿ ನೀರಿಂದು ಅಭಾವ ತುಂಬ ಬರುತ್ತೆ ಅಂತೇಳಿ ನಮ್ಮೆಲ್ಲರಿಗೂ ಒಂದು ಪ್ರಿಪೇರ್ಡ್ನೆಸ್ ಡೈರೆಕ್ಷನ್ಸ್ನ ಕೊಟ್ಟು ಮೇಡಮ್ ಅವರು ನಮಗೆ ಒಂದು ಕಂಟ್ರೋಲ್ ರೂಮ್ ಓಪನ್ ಮಾಡಲೇಬೇಕು ನೀವು ತಾಲೂಕಿನಲ್ಲಿ ಅಂತೇಳಿ ನಿರ್ದೇಶನ ಕೊಟ್ಟಿರೋದ್ರ ಮೇರೆಗೆ ನಮ್ಮ ಸಿರಾ ತಾಲೂಕಿನಲ್ಲಿ ನಾವು ನಿಮಗೆ ಯಾವುದೇ ಹಳ್ಳಿಯಲ್ಲಿರ್ಬೋದು ನೀರಿನ ಸಮಸ್ಯೆ ಏನಾದರೂ ಉದ್ಭವ ಆದರೆ, ಅಥವಾ ನಿಯರ್ ಫ್ಯೂಚರ್ 10 ದಿವಸದಲ್ಲಿ ನಮಗೆ ನೀರು ಸಾಕಾಗಲ್ಲ, ನೀರು ಬರೋದಿಲ್ಲ, ಅಥವಾ ಆ ಥರ ಏನಾದರೂ ಸಮಸ್ಯೆ ಬಂದರೆ ದಯವಿಟ್ಟು ನಮ್ಮ ಒಂದು 2 ಹೆಲ್ಪ್ಲೈನ್ ಸೆಂಟರ್ ನಂಬರ್ ಇದೆ. ಒಂದು ನಗರಸಭೆಯವ್ರದ್ದು 08135200741, ಇನ್ನೊಂದು ನಮ್ಮ ತಾಲೂಕು ಕಚೇರಿದು 08135200842. ಇವೆರಡು ಹೆಲ್ಪ್ಲೈನ್ ನಂಬರ್ಸಿಗೆ ನೀವು ನಮಗೆ ಕಾಲ್ ಮಾಡಿ ತಿಳಿಸಿದ್ರೆ, ನಮ್ಗೆ ಇಲ್ಲಿ ಕುಡಿಲಿಕ್ಕೆ ನೀರಿದ್ದ ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ನಾವು ಅಟೆಂಡ್ ಮಾಡಿ ನಮ್ಮ ಕಡೆಯಿಂದ, ನಮ್ಮ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ, ನಮ್ಮ ತಾಲೂಕ್ ಪಂಚಾಯತಿಯವರು ಮತ್ತೆ ನಾವು ಮತ್ತೆ ನಗರಸಭೆಯವರು 3 ಎಲ್ಲ ಡಿಪಾರ್ಟ್ಮೆಂಟ್ ಕೋಆರ್ಡಿನೇಷನ್ ಅಲ್ಲಿ ನಾವು ನೀರಿನ ಒಂದು ಕುಡಿಯೋ ಅಭಾವ ಏನ್ ಬರುತ್ತೆ ಆ ಸಮಸ್ಯೆನ ಅಡ್ರೆಸ್ ಮಾಡ್ಬೇಕಂತೇಳಿ ಡಿಸೈಡ್ ಮಾಡಿದೀವಿ. ಸೊ ಎಲ್ಲರೂ ದಯವಿಟ್ಟು ಯಾವುದೇ ನೀರಿನ ಸಮಸ್ಯೆ ಇದ್ರೆ ಜನತೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂತೇಳಿ ನಾನು ಕೇಳ್ಕೊಳ್ತೀನಿ. ಓಕೆ. ಸೊ ಈಗ ನಮ್ಮ ಪಾರ್ಟ್ ಆಫ್ ಇದರಲ್ಲಿ ನಾನು ಏನು ಹೇಳಬೇಕಿತ್ತು ಅದನ್ನು ನಿಮ್ಗೆ ಹೇಳಿದ್ದೀನಿ. ನಿಮ್ಮ ಕಡೆಯಿಂದ ನಾವೇನು ಸಹಕಾರವನ್ನು ಬಯಸ್ತೀವಿ ಅಂತ ಹೇಳಿದರೆ, ದಯವಿಟ್ಟು ಎಲ್ಲರೂ ನೀರನ್ನು ಮಿತವಾಗಿ ಬಳಸಿ. ಬರ್ತಾ ಇರೋದು ಬೇಸಿಗೆ ಕಾಲ ಆಗಿದೆ. ಲಾಸ್ಟ್ ಟೈಮ್ ಒಳ್ಳೆ ಮಳೆ ಆಗಿದ್ರು ಪ್ರತಿ ಸಲನೂ ಎಲ್ಲರೂ 1-2 ವಿಲೇಜಿಗೆ ಅಭಾವ ಬಂದೇ ಬರುತ್ತೆ. ನಾವು ಎಷ್ಟು ನೀರನ್ನು ಮಿತಿಯಾಗಿ ಉಪಯೋಗಿಸಿದಾಗ ಅದು ಇನ್ನೊಬ್ಬರಿಗೆ ಬಳಕೆ ಆಗ್ಬೋದು. ನಾನೀಗ ಫೀಲ್ಡ್ ವಿಸಿಟ್ನಲ್ಲಿ ನೋಡುವಾಗ ಸುಮಾರು ರಸ್ತೆಯಲ್ಲಿ ನೀರು ಬಿಟ್ಟಿರ್ತೀರಾ, ಅಥವಾ ಅದು ಕಂಟಿನ್ಯೂಸ್ ಹೋಗ್ತಾನೆ ಇರುತ್ತೆ, ನೀರು ಎಲ್ಲೋ ಒಂದು ಕಡೆ ಲೀಕೇಜ್ ಇರುತ್ತೆ, ಡ್ಯಾಮೇಜ್ ಇರುತ್ತೆ. ಅದನ್ನ ಇಮಿಡಿಯೇಟ್ ಅಡ್ರೆಸ್ ಮಾಡಲಿಕ್ಕೆ ಕನ್ಸರ್ನ್ ಅಥಾರಿಟಿ ಅವರಿಗೆ ನೀವು ತಿಳಿಸ್ಬೇಕು, ಇಲ್ಲಿ ನಿಮ್ಮ ಪೈಪ್ ಡ್ಯಾಮೇಜ್ ಇದೆ, ಇನ್ನೊಂದಿದೆ ಅಂತ ಹೇಳಿ. ಮೀಟರ್ ಲೆಕ್ಕದಲ್ಲಿ ಈಗ ನಾವು ಹೇಗೆ ಕರೆಂಟ್ ಬಳಸ್ತೀವಿ ಹಾಗೆ ನೀವು ನೀರನ್ನು ಅಂತ ಹೇಳಿ ಮಿತವಾಗಿ ಬಳಸಬೇಕು. ಈಗ ನೀರು ಯಾವತ್ತಿದ್ರೂ ಫಿನೈಟ್ ರಿಸೋರ್ಸಸ್ ನಮಗೆ. ದಯವಿಟ್ಟು ಎಲ್ಲರೂ ನೀರನ್ನು ಮಿತವಾಗಿ ಬಳಸಿ, ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿ. ಅದನ್ನ ದುಂದು ವೆಚ್ಚಕ್ಕಾಗ್ಲಿ, ಅದನ್ನ ಜಾಸ್ತಿ ಈಗ ಗಾರ್ಡನಿಂಗಿಗೆ ಒಳ್ಳೆ ನೀರು ಬಳಸೋದು ಆ ಥರದ್ದೆಲ್ಲ ಮಾಡಿ ಹಾಳು ಮಾಡ್ಕೊಳ್ಬೇಡಿ. ಸೊ ಏನೇ ಸಮಸ್ಯೆ ಇತ್ತು ಹೆಲ್ಪ್ಲೈನ್ ಸೆಂಟರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು. ಏನು ಅಂತ ಹೇಳಿದ್ರೆ, ಇವಾಗ ಮಕ್ಕಳಿಗೆ ಎಕ್ಸಾಮ್ಸ್ ಮುಗ್ದಿದೆ, ಬಹಳ ಉತ್ಸಾಹದಲ್ಲಿ ಇರ್ತಾರೆ. ಬೇಸಿಗೆ ರಜೆ ಬರ್ತಾ ಇದೆ, ಎಲ್ಲೋ ಬೇರೆ ಸಿಟೀಸಿಂದ ಹಳ್ಳಿಗೆ ಬಂದಿರ್ತಾರೆ ತಾತ ಅಜ್ಜಿ ಮನೆಗೆ, ಅಥವಾ ಇಲ್ಲೇ ಲೋಕಲಲ್ಲಿ ಇರೋ ಮಕ್ಕಳು ಶೆಕೆಗೆ ಎಲ್ಲರೂ ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಹೋಗ್ಬೋದು. ಅಥವಾ ನಿಮ್ಮದೇ ತೋಟದಲ್ಲಿ ಒಂದು ಬಾವಿ ಇರ್ತದೆ, ಬಾವಿಯಲ್ಲಿ ಏನಾದರೂ ನಾವು ಈಜ್ತೀವಿ. ಇದೆಲ್ಲ ನೀವು ದೊಡ್ಡವರು ಜೊತೆಗಿದ್ದಾಗ ಮಕ್ಕಳು ನೀರಲ್ಲಿ ಆಟ ಆಡೋದು ಬೇರೆ, ಅವರನ್ನೇ ಬಿಟ್ಟು ಬಿಡೋದು ಬೇರೆ. ಸಾಧಾರಣವಾಗಿ ಏನಾಗುತ್ತೆ, ಬಿಸಿಲಿನ ಬೇಗೆಯಲ್ಲಿ ನಮಗೆ ದೊಡ್ಡವರಿಗೆ ಮಕ್ಕಳನ್ನ ಸರಿ ಮಾನಿಟರ್ ಮಾಡ್ಲಿಕ್ಕೆ ಆಗಲ್ಲ. ಒಂದೊಂದು ಸತಿ ನಮ್ಮ ಕಣ್ತಪ್ಪಿನಿಂದ ಆಗುತ್ತೆ. ಅದಕ್ಕೋಸ್ಕರ ಯಾರು ಮಕ್ಕಳನ್ನ ಕೆರೆಗಳಿಗಾಗ್ಲಿ, ಒಂದು ಹಳ್ಳ ತೊರೆ ಏನೋ ಇದೆ ಅಲ್ಲಿ ಶೆಕೆ ಇದೆ ಬೀಳ್ಸೋದು, ಆಟ ಆಡ್ಸೋದು ದಯವಿಟ್ಟು ಮಾಡಬೇಡಿ. ಅದರಿಂದ ಬಹಳ ಏನಾದರೂ ಒಂದು ಬೇಡದಿದ್ದ ಕೆಟ್ಟ ಘಟನೆ ನಡೆದ್ರೆ ನಮಗೂ ಕೆಟ್ಟ ಹೆಸರು ಬರುತ್ತೆ, ನಿಮ್ಮಲ್ಲೂ ನೋವನ್ನು ನಾವು ತೆಗೆದುಕೊಳ್ಳಕ್ ಆಗೋದಿಲ್ಲ. ಸೊ ಹಂಗಾಗಿ ಅದ್ರ ಬಗ್ಗೆನೂ ನಾನು ಸಾರ್ವಜನಿಕರು ಕ್ರಮ ವಹಿಸಿ ಕೆರೆ ನೀರುಗಳಲ್ಲಿ ಮಕ್ಕಳನ್ನ ಆಟ ಆಡ್ಲಿಕ್ಕೆ ಬಿಡಬೇಡಿ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.